ಸುವರ್ಣ. ನಿದ್ದೆಲು ಎಷ್ಟು ಚೆನ್ನಾಗಿ ಕಾಣಿಸ್ತಾಳೆ ನನ್ನ ನೈನಾ. ಅದೆಷ್ಟು ಹೊತ್ತು ನಿದ್ದೆ ಮಾಡ್ತಿರೋ ಮಾಡಿ, ನೀವು ಎಚ್ಚರ ಆಗೋವರೆಗೂ ನಾ ಹಿಂಗೆ ಕಾಯ್ತಾ ಇರ್ತೀನಿ. ಸಂಗಾತಿಯಾಗುವ ಸವಿ ಕನಸಲಿ ತಂಗಾಳಿ ತಂದೆಯ ನನ್ನ ಬಾಳಲಿ, ಸಂಗಾತಿಯಾಗುವ ಸವಿ ಕನಸಲಿ. ಗುಡ್ ಮಾರ್ನಿಂಗ್. ಎಲ್ಲೋಗ್ತಾ ಇದ್ದೀರಾ? ನೈನಾ, ಒಂದ್ ನಿಮಿಷ. ನಾವೆಲ್ಲಿದ್ದೀವಿ ಅಂತ ಗೊತ್ತಾ ನಿಮ್ಗೆ? ಎಲ್ಲೋಗ್ತಾ ಇದ್ದೀರಾ? ನಿನ್ನೆ ರಾತ್ರಿ ನೀರಲ್ಲಿ ತೇಲ್ತಾ ತೇಲ್ತಾ ಎಲ್ಲಿ ಬಂದೀವಿ ಅಂತಾನೆ ಗೊತ್ತಿಲ್ಲ. ಕಾರ್ ಪಾರ್ಕ್ ಮಾಡಿರೋ ಜಾಗ ಎಲ್ಲಿದೆ ಅಂತಾನೂ ಗೊತ್ತಿಲ್ಲ. ಆ ಜಾಗದಿಂದ ಎಷ್ಟು ದೂರ ಇದೀವಿ ಅದು ಗೊತ್ತಿಲ್ಲ. ವಾಟ್? ಏನ್ ಮಾತಾಡ್ತಾ ಇದ್ದೆ ನೀನು? ನಿಜನೇ ಹೇಳ್ತಾ ಇದ್ದೀನಿ. ಕಾರ್ ಪಾರ್ಕ್ ಮಾಡಿರೋ ಜಾಗಕ್ಕೆ ಹೆಂಗ್ ಹೋಗ್ಬೇಕು ಅಂತ ನನ್ನ ಅಮ್ಮನ ಸ್ಲಾಶಿನ ಮೇಲೆ ನನಗೆ ಗೊತ್ತಿಲ್ಲ. ನೀನು ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನನ್ ದಾರಿ ನಾನೇ ನೋಡ್ಕೋತೀನಿ. ನೈನಾ, ನಡು ನೀರಲ್ಲಿ ಒಬ್ಬನೇ ಹಾಕ್ಬಿಟ್ಟು ಹೋಗ್ತಾ ಇದ್ದೀರಾ? ಒಂದ್ ನಿಮಿಷ, ನಾನು ಬಂದೆ. ನಾನ್ಸೆನ್ಸ್. ಇಷ್ಟೆಲ್ಲ ಆಗಿರೋದೇ ನಿನ್ನಿಂದ. ಈಗ ದೊಡ್ಡದಾಗಿ ಹೆಲ್ಪ್ ಮಾಡೋ ಒಂಥರ ಪೋಸ್ಟ್ ಕೊಡು. ಐ ಡೋಂಟ್ ವಾಂಟ್ ಯುವರ್ ಹೆಲ್ಪ್. ಅಲ್ಲ, ಅಲ್ಲೆಲ್ಲಿ ಹೋಗ್ತಾ ಇದ್ದೀರಾ? ನೀವ್ ಹಂಗೋದ್ರೆ ತಿರ್ಗಾ ವಾಪಸ್ ಇಲ್ಲಿಗೆ ಬರ್ಬೇಕಾಗತ್ತೆ. ಯಾವ ದಿಕ್ಕಿಗೆ ಹೋದ್ರೆ ಎಲ್ಲಿ ಹೋಗ್ತೀವಿ ಅಂತ ನಾನು ಆವಾಗಲೇ ನೋಡಿ ಇಟ್ಕೊಂಡಿದ್ದೀನಿ. ನೀವು ಮಲಗಿದ್ರಲ್ವಾ, ಅದಕ್ಕೆ ನಿಮ್ಗೆ ಗೊತ್ತಾಗಿಲ್ಲ ಅಷ್ಟೇ. ಈ ಕಾಡ್ ದಾಟ್ಕೊಂಡು ಹೋದ್ರೆ ಆ ಕಡೆ ಸೇರ್ಕೋಬಹುದು. ಇನ್ ಡೌಟ್ ಪಡ್ಕೊಂಡು ಇಲ್ಲೇ ನಿಲ್ಲೋಕ್ಕಿಂತ ನನಗೆ ಒಂದೇ ಒಂದು ಲಾಸ್ಟ್ ಚಾನ್ಸ್ ಕೊಟ್ಬಿಡಿ. ಪಕ್ಕ ನಾವೆಲ್ಲಿ ಕಾರ್ ಪಾರ್ಕ್ ಮಾಡಿದೀವೋ ಅಲ್ಲಿಗೆ ಕರ್ಕೊಂಡು ಹೋಗ್ತೇನೆ. ಡೀಲಾ? ನೈನಾ, ನಂಬಲ್ವಾ? ವಾಷಿಂಗ್ ಮಿಷಿನ್ಗೆ ಹಾಕೋಬೋದಿತ್ತಲ್ಲ, ಅದೇಕೆ ಕೈಲೇ ಒಗ್ದು ಹಾಕ್ತಾ ಇದ್ದೀರಾ? ಅಯ್ಯೋ, ನಮ್ಮ ಬಟ್ಟೆ ನಾವು ಹಾಕೊಳ್ಳೋದಕ್ಕೆ ಎಂತ ಕಷ್ಟ ಹೇಳಿ, ನಾನೇ ಒಗಿತೀನಿ ಬಿಡಿ. ಓಕೆ, ನಿಮ್ಗೆ ಹೇಗೆ ಸಮಾಧಾನ ಆಗ್ತೋ ಹಾಗೆ ಮಾಡಿ. ಅದು ಸರಿ, ಇವತ್ತು ಶ್ಯಾಮನು ನೈನಾ ಒಟ್ಟಿಗೆ ಬರ್ತಾರೆ ಅಂತ ಹೇಳಿದ್ರಲ್ಲ, ಎಷ್ಟೊತ್ತಿಗೆ ಬರ್ತಾರೆ ಅಂತ ಏನಾದರೂ ಹೇಳಿದ್ರಾ? ನನ್ನ ಮಗನ್ಗಾದ್ರೆ ಅದೆಲ್ಲ ಏನೂ ಗೊತ್ತಾಗಲ್ಲ. ನಿಮ್ಮ ಮಗಳಾದ್ರೆ ಎಲ್ಲ ಹೇಳ್ತಾಳೆ, ಅದಕ್ಕೆ ಕೇಳಿದೆ. ಇಂಥ ಟೈಮಿಗೆ ಬರ್ತೀನಿ ಅಂತ ಹೇಳಲಿಲ್ಲ, ಆದರೆ ಇವತ್ತೇ ಬರೋದು ಅಂತ ಹೇಳಿದಾರಷ್ಟೇ. ನಿನ್ನೆನೆ ಶೋ ಮುಗ್ದಿದೆಯಲ್ಲ, ಆದರೆ ಅಲ್ಲಿ ನೆಟ್ವರ್ಕ್ ಸಿಗಲ್ಲಂತೆ. ಅದಕ್ಕೆ ಹೊರಟ ತಕ್ಷಣ ಫೋನ್ ಮಾಡಲಿಕ್ಕೆ ಆಗಲಿಲ್ಲ ಅನಿಸುತ್ತೆ. ನೀವೇನು ಟೆನ್ಷನ್ ಆಗಬೇಡಿ, ಇಬ್ರು ಜೊತೆಲೇ ಇರ್ತಾರಲ್ಲ. ಅದೇ ನನಗೇನು ಟೆನ್ಷನ್ ಇಲ್ಲ, ಇಬ್ರು ಜೊತೆಲೇ ಇದ್ರೆ ನನಗೆ ಸಂತೋಷನೇ. ಅಯ್ಯೋ, ಟೆನ್ಷನ್ ಅಂದ ತಕ್ಷಣ ನೆನಪಾಯ್ತು, ಊರಿಂದ ಬರಬೇಕಾದ್ರೆ ಯಾರ ಹತ್ರನೂ ಹೇಳಿರಲಿಲ್ಲ. ನಮ್ಮ ಮನೆ ನೆರೆ ಮನೆ ಹುಡುಗಿ ಸಾವಿತ್ರಿ ಅಂತ, ಅವಳ ಹತ್ರ ಎಲ್ಲ ಹೇಳ್ಬಿಟ್ಟು ಬಂದಿದ್ದೆ. ನಾನು ಇಲ್ಲಿ ತಲುಪಿದ್ದೀನೋ ಇಲ್ವೋ ಅಂತ ಅವಳಿಗೆ ಟೆನ್ಷನ್ ಆಗ್ಬಿಟ್ಟಿರುತ್ತೆ. ಒಂದು ಫೋನ್ ಮಾಡಿ ಮತ್ತೆ. ಅಯ್ಯೋ, ನನ್ನ ಹತ್ರ ಮೊಬೈಲ್ ಎಲ್ಲ ಇಲ್ಲ.
ನಿಮ್ಮ ಮನೆಯಿಂದ ಒಂದು ಫೋನ್ ಮಾಡ್ಬೋದಾ? ಅಯ್ಯೋ, ಇದನ್ನೇನು ಕೇಳ್ತೀರಾ? ತಗೊಳ್ಳಿ, ನನ್ನ ಮೊಬೈಲ್ನಿಂದಲೇ ಕಾಲ್ ಮಾಡಿ. ಹಾ, ಸಂಕೋಚ ಪಟ್ಕೋಬೇಡಿ. ನೀವು ಶ್ಯಾಮ್ ತಾಯಿ ಅಂದಮೇಲೆ ಈ ಮನೇಲಿ ಎಲ್ಲ ರೀತಿಯ ಸ್ವಾತಂತ್ರ್ಯ ಇದ್ದೇ ಇದೆ. ಪ್ಲೀಸ್ ಫೀಲ್ ಹೋಮ್. ಈ ಮನೆ ನಿಮ್ಮನೆ ಅಂತ ತಿಳ್ಕೊಳ್ಳಿ. ತಗೊಳ್ಳಿ. ಏನಪ್ಪ ಇವರು ಶ್ಯಾಮನಮ್ಮ ಅಂತ ಇಷ್ಟೊಂದೆಲ್ಲ ಮರ್ಯಾದೆ ಕೊಡ್ತಾ ಇದ್ದಾರೆ. ಅಳಿಯ ಆಗೋನು ಅಂತ ಈಗ್ಲಿಂದಲೇ ಅವನಿಗೆ ಪರವಾಗಿಲ್ಲ. ನನ್ನ ಮಗನ್ನ ಏನೋ ಅನ್ಕೊಂಡಿದ್ದೆ. ಬರ್ಲಿ ಬರ್ಲಿ, ಸದ್ಯಕ್ಕೆ ಸಾವಿತ್ರಿಗೆ ಫೋನ್ ಮಾಡ್ತೀನಿ. ಎಲ್ಲೋದ್ಲಿ ಸಾವಿತ್ರಿ? ಏನೋ ಹರಿ, ನಿನ್ ಗೆಳೆಯ ಇನ್ನೂ ಬಂದೇ ಇಲ್ವಲ್ಲೋ? ಅಮ್ಮ, ಬರ್ತೀನಿ ಅಂದಮೇಲೆ ಬರ್ತಾರೆ ಬಿಡಮ್ಮ. ನಿನ್ನಷ್ಟೇ ಆತರ ನನಗೂ ಕೂಡ ಆಗ್ತಾ ಇದೆ. ಬರ್ತಾರೆ ಬಿಡು. ನಿನ್ನ ಮಗಳು ತಯಾರಾದ್ಲ? ಅವಳು ಕೋಣೆ ಬಿಟ್ಟು ಬಂದೇ ಇಲ್ಲ ಇನ್ನ. ಸಾವಿತ್ರಿ, ರೆಡಿ ಆದ್ಯೇನೆ? ನಿನ್ನೆ ಕೇಳ್ತಿರೋದು. ಅಯ್ಯೋ, ಸುದ್ದಿನೇ ಇಲ್ವಲ್ಲೇ? ಅಮ್ಮ, ಅವಳು ಇನ್ನೂ ರೆಡಿ ಆಗ್ತಾ ಇದ್ದಾಳೆ ಅಂತ ಅನ್ಸುತ್ತೆ. ಇನ್ನೂ ಸ್ವಲ್ಪ ಹೊತ್ತಾಗಲಿ. ಗಡಿ ಬಿಡಿ ಮಾಡೋದು ಬೇಡ, ನಿಧಾನವಾಗಿ ತಯಾರಾಗಲಿ. ಅವ್ರು ಬಂದರು ಏನೀಗ, ನನ್ನ ಜೊತೆ ಮಾತಾಡೋದಿರುತ್ತಲ್ವಾ, ಅಷ್ಟರಲ್ಲಿ ಅವ್ರು ರೆಡಿಯಾಗಿ ಬಂದರೆ ಸಾಕು. ಹರಿ, ನಿಂತೇ ಹೋಗಿದ್ದವಳು ಮದುವೆ ಮಾತುಕತೆ ಮತ್ತೆ ಶುರುವಾಯ್ತಲ್ಲ ಅಂತ ಈ ಹೆತ್ತು ಹೊಟ್ಟೆಗೆ ಎಷ್ಟೋ ಸಮಾಧಾನ ಆಗ್ತಿದೆಪ್ಪ. ಅದು ನಂಗೆ ಗೊತ್ತಿಲ್ವೇನಮ್ಮ? ಮದುವೆ ಆಗದಿರೋ ತಂಗಿನ ಬಿಟ್ಬಿಟ್ಟು ಮಗಳು ಮದುವೆ ಮಾಡೋ ಸ್ಥಿತಿ ಬಂತಲ್ಲ ಅಂತ ಎಷ್ಟು ಕೊರಗಿದ್ದೀನಮ್ಮ. ಹೋಗ್ಲಿ ಬಿಡು, ಹೇಗಾದರೂ ಆಗಲಿ. ಈ ಸರ್ತಿ ಸಾವಿತ್ರಿ ಮದುವೆ ಒಂದು ಆಗ್ಬಿಟ್ರೆ ಅದಕ್ಕಿಂತ ಸಂತೋಷ ಬೇರೆ ಏನಮ್ಮ ಇದೆ? ಆಗುತ್ತೆ ಕಣೋ. ಈ ಸಾರಿ ಖಂಡಿತ ಈ ಮದುವೆ ನಡೆದೇ ತೀರುತ್ತೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಪಾಂಡುರಂಗ, ವಯಸ್ಸಾಗಿರೋ ಈ ತಾಯಿಗೆ ಮತ್ತೆ ನಿರಾಶೆ ಮಾಡಬೇಡಪ್ಪ. ಯಾರಿಗೋಸ್ಕರ ಈ ಅಲಂಕಾರ? ಮನ್ಸಿಗೆ ಒಪ್ತೆ ಆಗದೆ ಇರೋ ಯಾವುದೇ ಕೆಲಸನೂ ಹೆಣಕ್ಕೆ ಸಿಂಗಾರ ಮಾಡಿದ ಹಾಗೆ. ಸದ್ಯಕ್ಕೆ ನನ್ನ ಸ್ಥಿತಿನೂ ಅಷ್ಟೆ. ಈ ಒಡವೆಗೂ ಈ ಕನ್ನಡಕಕ್ಕೂ ಏನು ವ್ಯತ್ಯಾಸನೇ ಕಾಣ್ತಾ ಇಲ್ಲ ನನಗೆ. ಮೇಘ್ನಾ, ಇಲ್ಲಿದ್ಯಾ ನೀನು? ಎಷ್ಟು ಹುಡುಕ್ತಾ ಇದೆ ಗೊತ್ತಾ ನಿನ್ಗೋಸ್ಕರ? ಮಾತಾಡಲ್ವಾ? ಮೇಘ್ನಾ, ಅಳ್ತಾ ಇದೆಯಾ? ಹೇ, ಯಾಕೋ? ಸಾರಿ. ಯಾಕೆ ಸಾರಿ ಕೇಳ್ತಾ ಇದೆಯಾ? ಅಲ್ಲ, ಇಲ್ಲಿ ಬಂದು ಯಾಕೋ ಹೇಳ್ತಾ ಇದೆಯಾ ನೀನು? ಏನಾದರೂ ಆಗಿರಲಿ, ಅದನ್ನ ಪ್ಲೀಸ್ ನನ್ನ ಹತ್ರ ಹೇಳ್ಕೊ. ಐ ಆಮ್ ದೇರ್ ಫಾರ್ ಯು. ನಿಮ್ಮ ಫೇವ್ರೆಟ್ ಕಪ್ನ ನಾನು ನೋಡ್ದಾಕ್ಬಿಟ್ಟೆ. ಸಾರಿ. ಅದಕ್ಕೆ ಇಷ್ಟೊಂದೆಲ್ಲ ಆಳೋದಾ? ಹಾಂ, ಪ್ಲೀಸ್ ಅಳ್ಬೇಡ. ಹಾಂ, ಅದು ನಿಮ್ಮ ಫೇವ್ರೆಟ್ ಕಪ್ ತಾನೆ. ಇಷ್ಟು ವರ್ಷದಿಂದ ನಿಮ್ಮ ಜೊತೆಲಿದ್ದಿದ್ದ ನಾನು ನೋಡ್ದಾಕ್ಬಿಟ್ಟೆ ಅಂತ ನಿಮಗೆ ಬೇಜಾರಾಗಿರುತ್ತೆ ಅಲ್ವಾ? ಅದಕ್ಕೆ ಇಷ್ಟೊಂದೆಲ್ಲ ಆಳೋದಾ?
ಅಲ್ಲ, ನನ್ನ ಫೇವ್ರೆಟ್ ಕಪ್ ಹೊಡೆದೋಯ್ತು ಅಂತ ನನಗೆ ತುಂಬ ಬೇಜಾರಾಗಿರುತ್ತೆ ಅಂತ ನಿನ್ಗನ್ಸುತ್ತಾ? ಹಾಂ, ಹಾಗಾದರೆ ನನ್ನ ಮುದ್ದು ಹೆಂಡತಿ ಹೀಗೆ ಅಳ್ತಾ ಇದ್ರೆ ನನಗೆ ಬೇಜಾರಾಗಲ್ವಾ? ಹೇಳು, ನನಗೆ ಬೇಜಾರಾಗೋದಿಲ್ವಾ? ನಿನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾನೇ ಹೇಳ್ಬಿಡ್ತೀನಿ. ತುಂಬಾ ಬೇಜಾರಾಗುತ್ತೆ. ಐ ಫೀಲ್ ವೆರಿ ಹರ್ಟ್. ಪ್ಲೀಸ್ ಡೋಂಟ್ ಹರ್ಟ್ ಮೀ. ಹಂಗ ಸರಿ, ಹಂಗಾದ್ರೆ ನಾನು ಅಳಲ್ಲ. ಆದ್ರೆ ನಾನು ನಿಮ್ಮ ಫೇವ್ರೆಟ್ ಕಪ್ನ ಹೊಡೆದಾಕ್ಬಿಟ್ನಲ್ಲ. ಸೊ ಕಪ್ ಹೊಡೆದೋಯ್ತು ಅಂತ ನನಗೇನು ಬೇಜಾರಿಲ್ಲ, ಆಯ್ತಾ? ಬಟ್ ನೀನು ಹೀಗೆ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಮನಸ್ಸನ್ನ ಹಾಳು ಮಾಡ್ಕೊಳ್ತೀಯ ಅಂತ ತುಂಬಾ ಬೇಜಾರಿದೆ. ಇಟ್ಸ್ ನಾಟ್ ಗುಡ್ ಫಾರ್ ಯು ಅಲ್ವಾ? ನೀನು ಯಾವಾಗಲೂ ಸಮಾಧಾನವಾಗಿರ್ಬೇಕು, ನಗ್ನಗ್ತಾ ಇರಬೇಕು. ಆಗ ನಾನು ಖುಷಿಯಾಗಿರ್ತೀನಿ. ನಾವು ಪ್ಲೀಸ್ ಡೋಂಟ್ ಕ್ರೈ. ಹಂಗಾದ್ರೆ ನಾನು ನಿಮ್ಮ ಫೇವ್ರೆಟ್ ಕಪ್ನ ಹೊಡೆದಾಕ್ತಂತ ನಿಮಗೆ ಬೇಜಾರಿಲ್ವಾ? ಕೋಪನೂ ಇಲ್ವಾ? ಇಲ್ಲ, ಇಟ್ಸ್ ವೆರಿ ಇಮ್ಮೆಟೀರಿಯಲ್ ಕಣ. ಒಂದು ಕಾಫಿ ಕಪ್ ನಮ್ಮ ಮಧ್ಯೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ಸ್ನ ಕ್ರಿಯೇಟ್ ಮಾಡಬೇಕಾ? ಅದಕ್ಕೋಸ್ಕರ ನನ್ನ ಹೆಂಡತಿ ಈ ರೀತಿ ಮೂಲೆಯಲ್ಲಿ ನಿಂತ್ಕೊಂಡು ಅಳೋದೆಲ್ಲ ಬೇಕಾ? ಬೇಡ ಅಲ್ಲ, ಬೇಡ 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 ಬೇಡ, ಡೋಂಟ್ ಕ್ರೈ. ಬಟ್ ನನ್ನ ಹೆಂಡತಿಗೆ ಇಷ್ಟೊಂದೆಲ್ಲ ಕೋಪ ಯಾಕೆ ಅಂತ ನನಗಂತೂ ಗೊತ್ತಿಲ್ಲಪ್ಪ. ಒಂದು ಕಾಫಿ ಕಪ್ನ ಹೋಗಿ ಹೊಡೆದಾಕುವಂಥದ್ದೆಲ್ಲ ಏನಾಗಿತ್ತೀಗ? ಅದೇನೋ ನನಗೂ ಗೊತ್ತಿಲ್ಲ. ನೀವು ನನಗಿಂತ ಜಾಸ್ತಿ ಬೇರೆ ಯಾವುದನ್ನು ಇಷ್ಟಪಟ್ಟರೆ ನನಗೆ ಸಹಿಸ್ಕೊಳಕ್ಕಾಗಲ್ಲ. ಅದು ಒಂದು ಕಾಫಿ ಕಪ್ ಆದರೂ ಅಷ್ಟೇ, ಒಂದು ನಾಯಿ ಮರಿ ಆದರೂ ಅಷ್ಟೇ. ದಡ್ಡಿ ದಡ್ಡಿ ದಡ್ಡಿ. ನಾನು ಯಾವುದನ್ನ ಎಷ್ಟು ಇಷ್ಟಪಟ್ಟರು ಕೂಡ ನೀನೇ ತಾನೇ ನನ್ನ ಹೆಂಡತಿ. ಹಾಂ, ನಾನೊಂದು ಕಾಫಿ ಕಪ್ನ ಇಷ್ಟಪಡೋದು, ನನ್ನ ಹೆಂಡತಿನ ಇಷ್ಟಪಡೋದು ಎರಡೂ ಒಂದೇ ಅಂತ ಅನ್ಸುತ್ತಾ ನಿಂಗೆ? ಇದರಲ್ಲಿ ಹೆಚ್ಚು ಕಡಿಮೆ ವಿಷಯ ಎಲ್ಲಿಂದ ಬರುತ್ತೆ? ಎರಡೂ ಬೇರೆ ಬೇರೆ ವಿಷಯ ತಾನೆ. ಏನೋ ನಾನು ಎಷ್ಟು ಕಾಫಿ ಕಪ್ಗಳನ್ನ ಬೇಕಾದ್ರೂ ಇಷ್ಟಪಡ್ಬೋದು, ಆದ್ರೆ ಹೆಂಡತಿ ಎಷ್ಟು ಸಲ ಹೇಳಿಯಪ್ಪ ನಿಂಗೆ, ಈ ಲೈಫ್ಗೆ ಇರೋದು ನೀನೊಬ್ಳೆ ವೈಫು. ಹಲೋ, ಐ ಲವ್ ಯು. ಐ ಲವ್ ಯು ಟು. ನಿಮ್ಗೆ ತುಂಬ ಹೊಟ್ಟೆ ಹಸಿವಾಗಿದೆ ಅನಿಸುತ್ತೆ. ಒಂದು ಸ್ವಲ್ಪ ಟೈಮ್ ಕೊಡಿ, ನಿಮ್ಮ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ. ಓಹೋ, ನಿನ್ಗೋಸ್ಕರ ಯಾರೋ ಇಲ್ಲಿ ಅಲಾದಿನ್ ಲ್ಯಾಂಪ್ ಇಟ್ಟಿರ್ತಾನೆ ನೋಡು. ಅಲಾವುದ್ದೀನ್ ಲ್ಯಾಂಪ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ನಿಂಗೆ ಬ್ರೇಕ್ಫಾಸ್ಟ್ ಅಂತೂ ಸಿಗುತ್ತೆ. ಒಂದು ನಿಮಿಷ. ಐ ಲವ್ ಯು. ಐ ಲವ್ ಯು ಟು. ಆದರೆ ನನ್ನ ಗಂಡ ನನ್ನನ್ನು ಬಿಟ್ಟು ಬೇರೆ ಯಾವುದನ್ನು ಇಷ್ಟಪಟ್ಟರೆ ನಂಗೆ ಸಹಿಸ್ಕೊಳಕ್ಕಾಗಲ್ಲ. ಆಲ್ ರೈಟ್, ಬಟ್ ಆನೆಸ್ಟ್ಲಿ ನಾನು ನಿನ್ಗೊಂದು ವಿಷಯ ಹೇಳ. ನೀನು ನನಗಿಂತ ಹೆಚ್ಚಿಗೆ ಇನ್ಯಾವುದನ್ನಾದರೂ ಇಷ್ಟಪಟ್ಟರೆ ನನಗೆ ನಿಜವಾಗ್ಲೂ ಏನೋ ಅನ್ಸಲ್ಲ. ಯಾಕೆ ಹೇಳು? ಬಿಕಾಸ್ ಐ ನೋ ನೀನು ನನಗಿಂತ ಹೆಚ್ಚಿಗೆ ಇನ್ಯಾವುದನ್ನು ಇಷ್ಟಪಡೋಕ್ಕಾಗಲ್ಲ ಅಂತ. ಎಲ್ಲರಿಗೂ ಎಲ್ಲ ಜಾಗಗಳಿಗೂ ಅದರದ್ದೇ ಆದಂಥ ಒಂದು ಸ್ಥಾನ ಇರುತ್ತಲ್ವಾ? ಹೆಂಡತಿಗೆ ಅವಳದೇ ಸ್ಥಾನ, ಕೆಲಸಕ್ಕೆ ಅದರದೇ ಆದಂಥ ಸ್ಥಾನ, ಮನೆಗೆ ಅದರದೇ ಆದಂಥ ಸ್ಥಾನ, ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ಎಲ್ರಿಗೂ ಅವ್ರವ್ರದ್ದೇ ಆದಂಥ ಒಂದು ಸ್ಥಾನ ಇರುತ್ತಲ್ವಾ? ಹಾಗನ್ಸಲ್ವ ನಿಂಗೆ? ನನ್ನ ಲೈಫಲ್ಲಿ ಹಾಗೆಲ್ಲ ಏನೂ ಇಲ್ಲ. ನನಗೆ ನೀವು ಒಬ್ಬರೇ ಇರೋದು. ಮೇಘ್ನಾ, ದಟ್ಸ್ ಬ್ಯಾಡ್ ಕಣ. ನೀನು ಇಡೀ ಜೀವನನ ಗಂಡ ಸೆಂಟ್ರಿಕ್ ಯಾಕೆ ಮಾಡ್ಕೊಳ್ತಾ ಇದೆಯಾ? ನಿನ್ನ ಲೈಫ್ನಲ್ಲಿ ಏನೆಲ್ಲ ಇದೆ ಅಲ್ವಾ? ಗಂಡನೇ ನಿನ್ನ ಇಡೀ ಸರ್ವಸ್ವ ಅಂತ ಯಾಕೆ ಬದುಕಬೇಕು ಹೇಳು? ಲೈಫ್ನಲ್ಲಿ ಎಷ್ಟೊಂದೆಲ್ಲ ಇದೆ. ನಿನ್ನ ಇಡೀ ಲೈಫ್ನ ತೇಜಸ್ವಿಗೆನೆ ಮುಡುಪಾಗಿಡ್ತೀನಿ ಅಂತ ಯಾಕೆ ಬದುಕ್ತೀಯ? ನಿಮ್ಮ ತಂದೆ ನಿನಗೆ ಅಂಥ ಒಳ್ಳೆ ಎಜುಕೇಶನ್ ಕೊಡಿಸಿದ್ದಾರೆ, ಅಷ್ಟು ದೊಡ್ಡ ಫ್ಯಾಮಿಲಿ ಇದೆ,
ಫ್ರೆಂಡ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಿನಗೆ ನಿಂದೆ ಆದಂತ ಸ್ವಂತ ಬುದ್ಧಿ ಕೂಡ ಇದೆ ತಾನೆ? ಅಪ್ಪ ಗುಡ್. ಅದೆಲ್ಲ ಇದ್ರೂ ಕೂಡ ನಿನ್ನ ಲೈಫ್ ಇರೋದೇ ನಿನ್ನ ಗಂಡನ ಜೊತೆ ಇರೋದಕ್ಕೆ ಅಂತ ಯಾಕೆ ಅನ್ಕೊಳ್ತೀಯ? ಯಾಕೆಂದ್ರೆ ನಂಗೆ ನೀವು ಅಂದರೆ ತುಂಬ ಇಷ್ಟ. ಇಷ್ಟ, ದಟ್ಸ್ ಫೈನ್. ನನಗೂ ಕೂಡ ನೀನು ಅಂದ್ರೆ ತುಂಬಾನೇ ಇಷ್ಟ. ಬಟ್ ನಾವಿಬ್ರು ಜೊತೆಗಿರೋದೇ ಲೈಫಿನ ಉದ್ದೇಶ ಅಲ್ವಾ? ಯು ನೋ ಸಮಥಿಂಗ್, ಆಕ್ಚುಲಿ ಮನುಷ್ಯರಾಗಿ ಹುಟ್ಟೋದಕ್ಕೇನೆ ನಾವು ತುಂಬಾ ಪುಣ್ಯ ಮಾಡಿರ್ಬೇಕಂತೆ. ಸೊ ನಾವು ಮನುಷ್ಯರಾಗಿ ಹುಟ್ಟಿದೀವಿ ಅಂತ ಹೇಳಿದ್ರೆ ನಾವು ಲೈಫಿಗೆ ಎಷ್ಟು ಥ್ಯಾಂಕ್ಫುಲ್ ಆಗಿರ್ಬೇಕು ಗೊತ್ತಾ? ಗಂಡ 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 ಅಂತ ಲೈಫ್ ಲಾಂಗ್ ಇರೋದು ನನಗಂತೂ ಇಷ್ಟ ಇಲ್ಲ. ನಿನಗೆ ನಾನಲ್ಲದೆ ಬೇರೆ ವಿಷಯಗಳು ಕೂಡ ಇಷ್ಟ ಆಗ್ತವೆ. ಅದನ್ನ ನೀನು ಎಕ್ಸ್ಪ್ಲೋರ್ ಮಾಡಬೇಕು, ನೀನೇ ಅದನ್ನ ಕಂಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಇವಾಗ ನನಗೆ ಟೀಚ್ ಮಾಡೋದು ಅಂದ್ರೆ ಇಷ್ಟ, ಓದೋದು ಅಂದ್ರೆ ಇಷ್ಟ, ಸಿನಿಮಾ ನೋಡೋದು ಅಂದ್ರೆ ಇಷ್ಟ, ಹಾಡು ಕೇಳ್ತಾ ಕಾಫಿ ಕುಡಿಯೋದು ಇಷ್ಟ, ಬುಲೆಟ್ ರೈಡ್ ಇಷ್ಟ. ಹಾಗೆ ನಿನ್ಗೂ ಕೂಡ ಏನೇನೋ ಇಷ್ಟ ಇರುತ್ತಲ್ವಾ? ಅದನ್ನೆಲ್ಲ ನೀನೇ ಯೋಚನೆ ಮಾಡು. ನಿನ್ನ ಈ ಪುಟ್ಟ ತಲೆಯಲ್ಲಿ ಇಷ್ಟುದ್ದಕ್ಕಿರೋ ಗಂಡನ್ನೇ ತುಂಬಿಸ್ಕೊಂಡಿದ್ಯಾ. ಅದಲ್ಲದೆ ನಿನ್ನ ಸುತ್ತಮುತ್ತ ಇರೋ ಬೇರೆ ವಿಷಯಗಳನ್ನು ಕೂಡ ತುಂಬಿಸ್ಕೊ. ನಾಕ್ ನಾಕ್. ಹಲೋ, ಏನು ಅರ್ಥ ಆಗ್ತಾ ಇದೆಯಾ? ಸದ್ಯಕ್ಕೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಬಿಟ್ಬಿಡು, ಇಟ್ಸ್ ಓಕೆ. ಬಟ್ ಒಬ್ಳೇ ಕೂತ್ಕೊಂಡು ನಿಧಾನಕ್ಕೆ ಆರಾಮಾಗಿ ಯೋಚನೆ ಮಾಡು. ಬಟ್ ರಿಮೆಂಬರ್, ನಾನು ಎಲ್ಲೇ ಇರಲಿ, ನಿನ್ನ ಪಕ್ಕದಲ್ಲೇ ಇರಲಿ, ಕಾಲೇಜಲ್ಲಿರಲಿ ಅಥವಾ ಊರಲ್ಲಿ ಇಲ್ಲದೆ ಇರಲಿ, ಐ ವಿಲ್ ಆಲ್ವೇಸ್ ಲವ್ ಯು. ಐ ನೋ ನಿಮಗೆ ಅರ್ಥ ಆಗೋದು ಸ್ವಲ್ಪ ನಿಧಾನ, ಬಟ್ ಇಟ್ಸ್ ಓಕೆ. ಕೂತ್ಕೊಂಡು ನಿಧಾನಕ್ಕೆ ಯೋಚನೆ ಮಾಡು, ಅರ್ಥ ಆಗುತ್ತೆ. ಓಕೆ? ಅಷ್ಟೇ. ಆಮೇಲೆ ಗಂಡನಿಗಿಂತ ಇಷ್ಟ ಆಗಿರೋದು ಹೆಂಡತಿಗೆ ಇನ್ನೇನಿರಕ್ಕೆ ಸಾಧ್ಯ? ಇವ್ರು ಅದೇನು ಹೇಳಿದ್ರು ಆ ದೇವ್ರಿಗೆ ಅರ್ಥ ಆಗಬೇಕು. ನಿನ್ನಿಂದಾನೆ ಇವತ್ತು ನನ್ನ ದಿನ ಎಲ್ಲ ಹಾಳಾಯ್ತು. ನನ್ನ ಕೆಲಸ ಎಲ್ಲ ಹಾಳು. ಒಂದ್ ದಿನದಲ್ಲಿ ಎಷ್ಟು ಕೆಲಸ ಮಾಡ್ಬೋದು ಗೊತ್ತಾ ನಿಂಗೆ? ಇವತ್ತು ಸಂಡೇ ಅಲ್ವಾ, ಮತ್ತೆ ಟೆನ್ಷನ್ನು. ಸಂಡೇ ಆದ್ರೆ ಏನ್ ಹೊಟ್ಟೆಗೆ ಏನ್ ತಿನ್ನಲ್ವಾ? ಮತ್ ಕೆಲಸ ಏನಕ್ಕೆ ಮಾಡಬಾರ್ದು? ಓ, ಇದು ನಿಮ್ಮ ಬ್ರೇಕ್ಫಾಸ್ಟ್ ಟೈಮ್ ಅಲ್ವಾ? ಸಾರಿ, ನಿಮ್ಗೆ ತುಂಬಾ ಹೊಟ್ಟೆ ಹಸಿವಾಗಿದೆ ಅನ್ಸುತ್ತೆ. ಒಂದು ಸ್ವಲ್ಪ ಟೈಮ್ ಕೊಡಿ, ನಿಮ್ಮ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ. ಓಹೋ, ನಿನ್ಗೋಸ್ಕರ ಯಾರೋ ಇಲ್ಲಿ ಅಲಾದಿನ್ ಲ್ಯಾಂಪ್ ಇಟ್ಟಿರ್ತಾನೆ ನೋಡು. ಅಲಾವುದ್ದೀನ್ ಲ್ಯಾಂಪ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ನಿಂಗೆ ಬ್ರೇಕ್ಫಾಸ್ಟ್ ಅಂತೂ ಸಿಗುತ್ತೆ. ಒಂದು ನಿಮಿಷ. ಅನುರಾಗದಲ್ಲಿ ಗಂಧರ್ವಗಾನ, ಒಲವಿಲ್ಲಿಯಾಲಾಪನೆ, ನಿಜದಲ್ಲಿ ಆರಾಧನೆ. ಅನುರಾಗದಲ್ಲಿ ಗಂಧರ್ವಗಾನ. ನೀವು ಹಲ್ಲುಚ್ತಾರೆ, ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಇರುತ್ತೆ. ಪಕ್ಕಾ ಡೀಲ್. ಪ್ರಥಮ ಚುಂಬನ, ಹೃದಯ ಕಂಪನ, ನಿನಗೆ ಸೋತೆ ನಾನೀಗ, ನನಗೆ ದೊರೆತೆ ನೀನೀಗ. ಹೂವಾದ ಸ್ನೇಹ ಹಣ್ಣಾಯಿತೀಗ, ಇದರ ಹೆಸರೇ ಪ್ರೇಮವೇ.
ಒಳ್ಳೆ ಕಾಟ ಆಯ್ತಲ್ಲ ಇವಂದು. ಇವನು ಇಟ್ಕೊಂಡು ನಾನು ಚಾಲೆಂಜ್ ಮಾಡಿರಲಿಲ್ಲ ಅಂದಿದ್ರೆ ಯಾವತ್ತೋ ಇವನ್ನ ಗೆಟ್ ಲಾಸ್ಟ್ ಅಂತಿದ್ದೆ. ಬಟ್ ಈಗ ಚಾಲೆಂಜ್ ಮಾಡಿಬಿಟ್ಟಿದ್ದೀನಿ. ಛೇ, ಇವನೇ ಹೋಗ್ತೀನಿ ಅಂದ್ರೂ ನಾನು ಕಳ್ಸಕ್ಕಾಗಲ್ಲ.